ಥ್ಯಾಂಕ್ ಯು ಬ್ರೋ ಕಮೆಂಟ್ ಮಾಡೋದಕ್ಕೆ. ನೀವು ಹೇಳಿದಾಗೆ ನಾನು ಕೆನಡಾದ ಕರೆನ್ಸಿನ ತಂದೀನಿ. ನೀವು ಈಗ ನೋಡ್ತಿದ್ರೆ ಕೆನಡಾದ $10 ನೋಟ್ನ ನೋಡ್ತಾ ಇದ್ದೀರಾ. ಇದು ಇವತ್ತು $1ಗೆ ಬಂದ್ಬಿಟ್ಟು 68 ರುಪೀಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಯಾಕಂದರೆ ಡೈಲಿ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಇದು ಹೆಚ್ಚು ಕಮ್ಮಿ ಆಗ್ತದೆ. ಇದು ಕೂಡ ಪಾಲಿಮರ್ ನೋಟ್, ಇದು ಪ್ಲಾಸ್ಟಿಕ್ ನೋಟು. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದರಲ್ಲಿ ಬ್ಲೈಂಡ್ ಸ್ಪಾಟ್ ಕೂಡ ಇದೆ. ಈಗ ಬೇರೆ ಕರೆನ್ಸಿಲೂ ಕೂಡ ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಕೆಲವೊಂದು ಕರೆನ್ಸಿ ಇರಲ್ಲ ಅಷ್ಟೇ. ಇಲ್ಲಿ ನೀವು ಮುಟ್ಟಿದ್ರೆ ಫೀಲ್ ಆಗುತ್ತೆ, ಅಂದರೆ ಇಲ್ಲಿ ಕೆಲವೊಂದು ಡಾಟ್ಸ್ ಇರುತ್ತೆ. ಈ ಡಾಟ್ಸ್ನ ಮುಟ್ಟಿದ್ರೆ ನೀವು ಇದು ಎಷ್ಟು ಡಾಲರ್ ನೋಟು ಅಂತ ಅವರಿಗೆ ಗೊತ್ತಾಗೋ ಥರ ಒಂದು ಫೀಚರ್ಸ್ನ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಮುಟ್ಟಿದ್ರೆ ಇಲ್ಲಿ ಫೀಲ್ ಆಗುತ್ತೆ ನೋಡಿ. ಇಲ್ಲಿ 6 ಡಾಟ್ಸ್ ಇದೆ, ಇಲ್ಲೂ ಕೂಡ 6 ಡಾಟ್ಸ್ ಇದೆ. ನೀವು ನೀವು ಕೆಲವೊಂದು ಆ್ಯಂಗಲಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ಲೈಟಲ್ಲಿ. ಇದನ್ನು ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ನಾನು ಹೇಳಲಿಲ್ಲ ನಿಮಗೆ, ಇದರಲ್ಲಿ ಯಾವುದೇ ಥರ UV ಲೈಟ್ ಫೀಚರ್ಸ್ ಇಲ್ಲ. ನಿಮಗೆ ಬೇರೆ ನೋಟಲ್ಲೆಲ್ಲ ತೋರಿಸ್ತೀನಲ್ಲ, ಅದೇ ಥರ ಇದರಲ್ಲಿ ಯಾವುದೇ UV ಲೈಟ್ ಫೀಚರ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ನಿಮ್ಗೆ ಇದನ್ನು ತೋರಿಸ್ತಿಲ್ಲ ಅಷ್ಟೇ. ಇವತ್ತು ನೀವು ನೋಡಿದ್ರೆ ಕೆನಡಾದ $10 ನೋಟ್ನ. ನಾಳೆ ಯಾವ ಕಂಟೆಂಟ್ ನೋಟ್ ತೊಗೊಂಡ್ಬರ್ತೀನಿ ಅಂತ ಗೆಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.